ತಂದಾನೇ ನನಿತಾನ. ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ. ಕಳೆಗಳ ನಾಶಕ್ಕೆ ಕಳೆನಾಶಕವನ್ನು ಬಳಸುವುದು ಸಾಮಾನ್ಯ. ಕಳೆನಾಶಕಗಳನ್ನು ಬಳಸುವಾಗ ಕೆಲವು ಅಗತ್ಯ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವುದು ಸೂಕ್ತ. ಬೆಳೆಗಳ ಎಲೆಗಳ ಮೇಲೆ ಈ ಕಳೆನಾಶಕಗಳು ಬಿದ್ದ ಪಕ್ಷದಲ್ಲಿ ಎಲೆಗಳು ಒಣಗುವುದು ಹಾಗೂ ಬೆಳೆಗಳು ಕುಂಠಿತವಾಗುವ ಲಕ್ಷಣಗಳು ಕಂಡುಬರುತ್ತದೆ. ಹತ್ತಿ ಬೆಳೆಯ ಎಲೆಗಳು ತಮ್ಮ ಆಕಾರವನ್ನು ಕಳೆದುಕೊಳ್ಳುತ್ತವೆ. ತೀವ್ರವಾಗಿ ಬಾಧಿತ ಹತ್ತಿ ಎಲೆ ಕುಡಿಗಳನ್ನು ಚಿವುಟಿ ತೆಗೆಯಬೇಕು. ಬಾಧಿತ ಬೆಳೆಯ ಮೇಲೆ 0.2 ಅಂದರೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಪ್ರಮಾಣದಲ್ಲಿ ಸುಣ್ಣ ಬೆರೆಸಿ ಸೋಸಿ ತೆಗೆದ ದ್ರಾವಣವನ್ನು ಸಿಂಪಡಿಸಬೇಕು. 3 ರಿಂದ 4 ದಿವಸ ಬಿಟ್ಟು ಪ್ರತಿ ಲೀಟರ್ ನೀರಿಗೆ 3 ಗ್ರಾಂ ನೀರಿನಲ್ಲಿ ಕರಗುವ ಸಾರಜನಕ, ರಂಜಕ, ಪೊಟ್ಯಾಷ್ 19-19-19 ಅಥವಾ 18-18-18 ಮತ್ತು 3 ಮಿಲಿಲೀಟರ್ ಲಘು ಪೋಷಕಾಂಶ ದ್ರಾವಣವನ್ನು ಚೆನ್ನಾಗಿ ಬೆರೆಸಿ ಎಲೆಗಳ ಕೆಳಭಾಗ ಸೇರಿದಂತೆ ಬೆಳೆಯ ಮೇಲೆ ಚೆನ್ನಾಗಿ ಸಿಂಪಡಿಸಿ. ಬೆಳಗಾವಿ ತಾಲೂಕು ಹಿರೇಬಾಗೇವಾಡಿ ಗ್ರಾಮದ ಪ್ರಗತಿಪರ ಕೃಷಿಕರಾದ ಅಡಿವೆಪ್ಪ ಬಸಪ್ಪ ಸಿಂತ್ರಿ ಅವರು 2.5 ಎಕರೆ ಪ್ರದೇಶವನ್ನು ಹೊಂದಿದ್ದಾರೆ. ಈ ಮೊದಲು ಕಬ್ಬನ್ನು ಬೆಳೆಯುತ್ತಿದ್ದ ಅವರು ನೀರಿನ ಕೊರತೆಯಿಂದಾಗಿ ಕಬ್ಬಿಗೆ ಪರ್ಯಾಯ ಬೆಳೆಯಾಗಿ ಸೋಯಾ ಅವರೆ ಹಾಗೂ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಬೆಳೆದುಕೊಳ್ಳುತ್ತಿದ್ದಾರೆ. ಸದ್ಯ 30 ಗುಂಟೆ ಪ್ರದೇಶದಲ್ಲಿ ಅವರೆಕಾಯಿ ಕೃಷಿಯನ್ನು ಕೈಗೊಂಡಿದ್ದಾರೆ. ಅಲ್ಪಾವಧಿ ಬೆಳೆಯಾದ ಅವರೆಕಾಯಿಯಿಂದ ಉತ್ತಮ ಆದಾಯ ಗಳಿಸುತ್ತಿದ್ದೇನೆ ಎನ್ನುವ ಅಡಿವೆಪ್ಪ ಬಸಪ್ಪ ಸಿಂತ್ರಿ ಅವರು ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ ಈ ರೀತಿ ಹಲವು ಬೆಳೆಗಳನ್ನು ಬೆಳೆದುಕೊಳ್ಳುವುದು ರೈತರಿಗೆ ಲಾಭಕರ ಎನ್ನುತ್ತಾರೆ. ಮುಂಚೆ ಕಬ್ಬಿತ್ರಿ, ನೀರು ಕಡಿಮೆಯಾಗಿ ಇದನ್ನೆಲ್ಲ ತೊಟರು ಮಾಡತ್ತೀವ್ರಿ. ಅವರು ಬೆಳ್ರಿ, ಹುಳ್ಳಿ ರೀ, ಆಮೇಲೆ ಚೆಂಡು ರೀ. ಇದನ್ನು 3 ತಿಂಗಳು ಆಯ್ತು ಹಾಕಿ. ಮೊದಲ ಹೊಲ ಹದ ಮಾಡಿದ್ವಿ ರೀ. ಆಮೇಲೆ ಬೀಜ ಹಾಕಿದ್ರಿ, ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರಿ, ಆಮೇಲೆ ಹೂ ಬಿಡುವ ಗೊಬ್ಬರ ರಾಸಾಯನಿಕ ಗೊಬ್ಬರ ಕಟ್ತೀವ್ರಿ. ಆಮೇಲೆ ಬಡಿಗೆ ಬಿಡ್ತೀವ್ರಿ. ಹೆಂಗೆಲ್ಲ ಇದ್ರಿ ಬಿದಿರ ಕತ್ರಿ ಮೇಲೆ ಕಟ್ಟೀವ್ರಿ. ಆಮೇಲೆ ಉದ್ದಕ ತಂತಿ ಕಟ್ಟೀವ್ರಿ. ಆಮೇಲೆ ಸುತ್ತಲೂ ಮೇಲೆ ಮಾಲೆ ಹಬ್ಬಿಸ್ಬೇಕ್ರಿ. ಅದನ್ನು ಅದರಿಂದ ಹೂ ಕೊಯ್ಯಾಕೆ ಲಘು ಹಾಕ್ತೀರಿ, ನೀರು ಹಸಕ್ಕೆ ಲಘು ಹೋಗ್ತೀರಿ. ಆಮೇಲೆ ಗೊಬ್ಬರ ಕಟ್ಟಕ್ಕೆ ಲಘು ಹೋಗುತ್ತೀರಿ, ಕಟಾವು ಮಾಡೋಕ್ಕೆ ಲಘು ಹೋಗ್ತೀರಿ. ಇದು ನಾಟಿ ಮಾಡಿದ 2 ತಿಂಗಳಿಗೆ ಕೊಯ್ಯಕ್ಕೆ ಚಲೋ ಆಗುತ್ತೆ ರೀ. 6 ತಿಂಗಳ ಮಟ್ಟ ಕೊಯ್ಬೋದು ರೀ. ಅದನ್ನು ಈಗ ಒಂದು 2 ಟನ್ ಕಿತ್ತವ್ರಿ, ಇನ್ನು 5 ಟನ್ ಮಟ್ಟ ಆಗುತ್ತೆ ರೀ. ರೇಟ 300 ರಿಂದ 500 ಮಟ್ಟ ಸಿಗುತ್ತೆ ರೀ. 10 ಕಿಲೋ ಇರುತ್ತೆ. 1.5 ಲಕ್ಷ ರೂಪಾಯಿ ಆದಾಯ ರೀ. ಅದರ ಖರ್ಚು 40,000 ರೂಪಾಯಿ ರೀ. 6 ತಿಂಗಳು ರೀ. ಈಗ ಚೆಂಡು ಹಚ್ಚಿವ್ರಿ. ಆಮೇಲೆ ಸೋಯಾಬೀನ್ ಐತ್ರಿ. ಈ ಥರ ಬೇರೆ ಬೇರೆ ಬೆಳೆ ಬೆಳೆಯೋದಕ್ಕೆ ಒಳ್ಳೆಯದು. ಒಂದರ ಲಾಸ್ ಆದ್ರೆ ಒಂದರ ಲಾಭ ಆಕತ್ತಿಲ್ಲ ರೀ. ಬಿಸಿಲು ಮಳೆ ಪದೇ ಪದೇ ಬಂದಾಗ ಶೇಂಗಾ ಬೆಳೆಯಲ್ಲಿ ಬುಡ ಕೊಳೆ ರೋಗ ಕಂಡುಬಂದು ಗಿಡಗಳು ಅಲ್ಲಲ್ಲಿ ಬಾಡುತ್ತವೆ. ಈ ರೋಗದ ಹತೋಟಿಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಕಾರ್ಬನ್ ಡೈಜಿಮ್ ಬೆರೆಸಿದ ದ್ರಾವಣವನ್ನು ರೋಗ ಪೀಡಿತ ಬೆಳೆಗಳ ಬುಡಕ್ಕೆ ಸುರಿಯಬೇಕು. ಸತತವಾಗಿ ಬರುವ ತುಂತುರು ಮಳೆಯಿಂದಾಗಿ ಹತ್ತಿ ಬೆಳೆಯಲ್ಲಿ ಕರಿಹೇನಿನ ಬಾಧೆ ಕಾಣಿಸಿಕೊಳ್ಳುತ್ತದೆ. ಇದರ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿಗೆ 0.3 ಗ್ರಾಂ ಅಸಿಟಾಮಾಪ್ರಿಡ್ ಅಥವಾ ಹಿಮಿಡಾಕ್ಲೋಪ್ರಿಡ್ ಬೆರೆಸಿ ಬೆಳೆಗಳಿಗೆ ಚೆನ್ನಾಗಿ ಸಿಂಪಡಿಸಿ. ರೈತ ಬಾಂಧವರೇ, ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ 5:30 ಕೃಷಿ ವಾರ್ತೆ. ಇನ್ನು ಮುಂದೆ ಕೃಷಿ ದರ್ಶನ ಮುಂದುವರಿಯುವುದು.